ಕೆರೆ ಬೇಟೆ ಅಂತಕ್ಕಂಥದ್ದು ನಮ್ಮ ಮಲೆನಾಡು ಭಾಗದಲ್ಲಿ ಬಹಳ ಫೇಮಸ್ಸು. ಮಣಿ ಫಿಶ್ ಫಾರಮ್ ಇಂದ ತಗೊಂಡೋಗಿ ಯಾರು ಎಲ್ಲ ಕೆರೆಗೆ ಬಿಟ್ಟಿದ್ದಾರೆ ಆ ಎಲ್ಲ ಕೆರೆಗಳಲ್ಲಿ ಉತ್ತಮವಾಗಿರ್ತಕ್ಕಂಥ ಮೀನನ್ನು ಹಿಡ್ಕೊಂಡು ಹೋಗಿ ಸಂತೋಷ ಪಟ್ಟಿದ್ದಾರೆ. 6 ತಿಂಗಳ ಒಳಗೆ 1.5 ರಿಂದ 2 kg ಬರುತ್ತೆ. ಸರ್ 10 ವರ್ಷದಿಂದ ತಗೊಂಡೋದ್ರು ಯಾವಾಗೂ ಫೇಲ್ ಆಗಿಲ್ಲ ಸರ್. ಇದು ಕಾಟ್ಲಾ ಅಂತ ರೈತರಿಗೆ ಲಕ್ಷ್ಮಿ ಇದ್ದಂಗೆ ಸರ್. 40,000 ರೂಪಾಯಿ ಅವ್ರು ಬಂಡವಾಳ ಹಾಕಿ ತಗೊಂಡೋಗಿ ಅವ್ರ ಕೆರೆಯಲ್ಲಿ ಮೀನ್ ಮರಿ ಬಿಟ್ರೆ 10 ಲಕ್ಷದ ಗಟ್ಟಲೆ ಆದಾಯ ಮಾಡ್ಬೋದು ಸರ್. ಯಾವತ್ತಿಗೂ ಈ ಮಾರ್ಕೆಟ್ ಬೀಳಲ್ಲ ಸರ್. ಚಿಕನ್ ಮಟನ್ ಅವೆಲ್ಲ ತಿಂದು ಕಾಯಿಲೆಗಳು ಬರ್ತಾವೆ ಸರ್. ಮೀನ್ನ ತಿಂದ್ರೆ ಯಾವ ಕಾಯಿಲೆನೂ ಬರಲ್ಲ. ಈ ಕೃಷಿ ಹೊಂಡದವ್ರು ಮಾತ್ರ ಪಾಲಿಸ್ ತೌಡು, ರೈಸು, ಶೇಂಗಾ ಹಿಂಡಿ, ವೇಸ್ಟ್ ವೆಜಿಟೇಬಲ್ಸ್ ಎಲ್ಲ ಹಾಕ್ಬೋದು. ಆದ್ರೆ ಈ ಕೆರೆಯವರಿಗೆಲ್ಲ ಏನ್ ಮೇಂಟೆನೆನ್ಸ್ ಬರಲ್ಲ. ಮಣಿ ಫಿಶ್ ಫಾರಮ್ ಅಲ್ಲಿ ಮೀನ್ ಮರಿ ತಗೊಂಡ್ರೆ ಕೆರೆ ಬೇಟೆಯಲ್ಲಿ 2 kg ಗ್ಯಾರಂಟಿ. ನಮ್ಮ ಹೆಸರು ಹಿರಿಯಣ್ಣ ಅಂತೇಳಿ ನಾವು ಸೊರಬ ತಾಲೂಕಿನಿಂದ ಬಂದಿದ್ದೇವೆ. ಕೆರೆ ಬೇಟೆ ಅಂತಕ್ಕಂಥದ್ದು ನಮ್ಮ ಮಲೆನಾಡು ಭಾಗದಲ್ಲಿ ಬಹಳ ಫೇಮಸ್ಸು. ಆ ಮಾರ್ಚ್ ತಿಂಗಳಲ್ಲಿ ನಾವು ಕೆರೆ ಬೇಟೆ ಅಂತ ಮಾಡಿದಾಗ ಇಲ್ಲಿ ಮಣಿ ಫಾರಮ್ ಇಂದ ನಾವು ತಗೊಂಡು ಹೋಗ್ತೇವೆ. ಪ್ರತಿ ವರ್ಷವೂ ಕೂಡ ಸುಮಾರು 10 ವರ್ಷಗಳಿಂದನೂ ನಾವು ಬಂದು ಈ ಮಣಿ ಫಾರಮಿಂದ ತಗೊಂಡು ಹೋದಾಗ ನಮಗೆ ಉತ್ತಮವಾಗಿರ್ತಕ್ಕಂಥ ಕ್ವಾಲಿಟಿನೂ ಕೂಡ ಬಂದಿದೆ, ಉತ್ತಮವಾಗಿರ್ತಕ್ಕಂಥ ಸೈಜು ಬಂದಿದೆ. 6 ತಿಂಗಳಿಗೆ 1.5 ರಿಂದ 2 kg 2.5 kgಗೂ ಕೂಡ ನಮಗೆ ಉತ್ತಮವಾಗಿರ್ತಕ್ಕಂಥ ಒಳ್ಳೆ ಸೈಜ್ ಬಂದಿದೆ. ಹಾಗಾಗಿ ನಾವು ಈ ಮಣಿ ಫಾರಮನ್ನು ಹುಡ್ಕೊಂಡು ಪ್ರತಿ ವರ್ಷವೂ ಕೂಡ ನಮ್ಮ ಭಾಗದ ಸೊರಬ ತಾಲೂಕು, ಸಾಗರ ಇರ್ಬೋದು, ಹಾಗೆಯೇ ಆನವಟ್ಟಿ ಭಾಗದಾಗಿರ್ಬೋದು, ಆಲ್ಮೋಸ್ಟ್ ಕೃಷಿ ಹೊಂಡ ಮಾಡ್ತಕ್ಕಂಥ ರೈತರು ಎಲ್ಲರೂ ಕೂಡ ಇದೇ ಭಾಗಕ್ಕೆ ಬಂದು ತಗೊಂಡು ಹೋಗ್ತಾರೆ. ಅದೇ ರೀತಿ ನಾವು ತಗೊಂಡೋಗಿ ಯಾರೇ ಇದ್ರೂ ಕೂಡ ಈ ಮಣಿ ಫಾರಮಿಗೆ ಬಂದು ಖರೀದಿ ಮಾಡಿರಿ ಅಂತಕ್ಕಂಥದ್ದು ನನ್ನ ಭಾವನೆ. ನಾವು ಕೂಡ ಇದರಿಂದ ಉತ್ತಮವಾಗಿರ್ತ ಲಾಭನೂ ಪಡ್ಕೊಂಡಿದ್ದೇವೆ. ನಮ್ಮ ಮಲೆನಾಡು ಭಾಗದಲ್ಲಿ ಈ ಹುಲ್ಗಂಡೆ ಅಂತಕ್ಕಂಥದ್ದು ಭಾಳ ಗ್ಲಾಸ್ ಕಪ್ಪು ಅಂತೀವಿ, ಒಂದು ಕಡೆ ಹುಲ್ಗಂಡೆನೂ ಅಂತೀವಿ. ಅದು ಭಾಳ ಉತ್ತಮವಾಗಿ ತಳಿ ಬರುತ್ತೆ. ನಮಗೆ 3 ರಿಂದ 6 ತಿಂಗಳ ಒಳಗೆ 1.5 ರಿಂದ 2 kg ಬರುತ್ತೆ ನಮ್ಮ ಮಲೆನಾಡು ಭಾಗದಲ್ಲಿ. ಆ ಕೂಣಿ ಕೆರೆ ಬೇಟೆ ಮಾಡಿದಾಗ ನಮ್ಮ ಮಲೆನಾಡು ಭಾಗದವ್ರು ಎಲ್ಲರೂ ಕೂಡ ಭಾಳ ಖುಷಿಯಿಂದ ಕೆರೆ ಬೇಟೆಗೆ ಬಂದು ಉತ್ತಮವಾಗಿದೆ, ಪರವಾಗಿಲ್ಲ, ಒಳ್ಳೆ ಉತ್ತಮವಾಗಿರ್ತಕ್ಕಂಥ ತಳಿ ತಂದು ಬಿಟ್ಟಿದ್ದಾರೆ ಅಂತಕ್ಕಂಥ ನಮಗೆ ನಂಬಿಕೆ ಮತ್ತು ಭರವಸೆನೂ ಕೂಡ ಜನಗಳು ಪ್ರೀತಿ ವಿಶ್ವಾಸದಿಂದ ಹೇಳಿದ್ದಾರೆ. ಸರ್ ನಮಸ್ತೆ, ನನ್ನ ಹೆಸರು ಶ್ರೀಕಾಂತ್ ಅಂತ, ಶಿವಮೊಗ್ಗ ಡಿಸ್ಟಿಕ್ಕು ಶಿವಮೊಗ್ಗ ತಾಲೂಕಿಂದ ಮಾತಾಡ್ತಾ ಇದ್ದೀನಿ. ಬೀರ್ನಳ್ಳಿ ಅಂತ ವಿಲೇಜ್ ನಮ್ಮದು. 5 ಥರದ ಮೀನು ಮರಿಗಳನ್ನ ಸಪ್ಲೈ ಮಾಡ್ತೀವಿ. ಗೌರಿ, ರಘು, ಮುರುಗಲು, ಗ್ಲಾಸ್ ಕಾರ್ಪು, ಕಾಟ್ಲಾ 5 ಜಾತಿ ಮೀನು ಮರಿಗಳನ್ನ ಕರ್ನಾಟಕದಾದ್ಯಂತ ಸಪ್ಲೈ ಮಾಡ್ತೀವಿ. ಇವತ್ತು ಸೊರಬ ತಾಲೂಕಿನವ್ರು ಬಂದಿದ್ದರು, ಅವರಿಗೆ ಮೀನು ಮರಿ ಕೊಟ್ಟಿದ್ದೀವಿ. ಅವ್ರಿಗೆ ಒಂದು 50,000 ಮೀನು ಮರಿ ಕೊಟ್ಟಿದ್ದೀವಿ. ವರ್ಷಕ್ಕೆ ಒಂದು 2 ರಿಂದ 3 ಕೋಟಿ ಮೀನು ಮರಿ ಸಪ್ಲೈ ಮಾಡ್ತೀವಿ. ಗೌರಿ ತಳಿ ಅಂತ ಇದು ಬರೀ 1 ಲಕ್ಷ ಮೀನು ಮರಿ ಬರೀ ನಾವು 30,000 ರೂಪಾಯಿ ತೊಗೊತೀವಿ. ಇದು ಸರ್ ಮಿಡ್ಲಲ್ಲಿ ಒಂದೇ ಮುಳ್ಳು ಬರುತ್ತೆ, ಭಾಳ ಟೇಸ್ಟ್ ಸರ್ ಇದು. ಇದಕ್ಕೆ ಮತ್ತೆ ಮೇಂಟೆನೆನ್ಸು ಏನೂ ಬರಲ್ಲ. ಈ ಮಣ್ಣೊಳಗಡೆ ಸಿಗೋವಂಥ ನ್ಯಾಚುರಲ್ ಹುಳಗಳನ್ನೇ ತಿನ್ಕೊಂಡು ಇದು ಇಂಪ್ರೂವ್ಮೆಂಟ್ ಆಗಿಬಿಡುತ್ತೆ. ಇದು ಆರೋಗ್ಯಕ್ಕೆ ಭಾಳ ಒಳ್ಳೆಯದು, ಒಳ್ಳೆ ಟೇಸ್ಟ್ ಸರ್ ಇದು. 1 kg ಬೇಕಿದ್ರೆ ಒಬ್ಬರೇ ತಿನ್ಬೋದು. ಇದನ್ನ ನಮ್ಮ ಹತ್ರ 30,000 ರೂಪಾಯಿ ಬಂಡವಾಳ ಹಾಕಿ 1 ಲಕ್ಷ ಮೀನು ಮರಿ ತೊಗೊಂಡೋಗಿ 7-8 ಲಕ್ಷ ಆದಾಯ ಮಾಡಿರೋರು ಇದ್ದಾರೆ ಸರ್. ಸರ್ ಇದು ಕಾಟ್ಲಾ ಅಂತ, ಇದು ಏನಿಲ್ಲ ಸರ್, 1 ಲಕ್ಷ ಮೀನು ಮರಿಗೆ ನಮ್ಮ ಹತ್ರ ಬರೀ 40,000 ರೂಪಾಯಿ ಆಗುತ್ತೆ. ಈ 1,40,000 ರೂಪಾಯಿ ಅವ್ರು ಬಂಡವಾಳ ಹಾಕಿ ತೊಗೊಂಡೋಗಿ ಅವ್ರ ಕೆರೆಯಲ್ಲಿ ಮೀನು ಮರಿ ಬಿಟ್ಟರೆ 10 ಲಕ್ಷದ ಗಟ್ಟಲೆ ಆದಾಯ ಮಾಡ್ಬೋದು ಸರ್. ಅತಿ ಹೆಚ್ಚು ಸೇಲ್ ಆಗೋಂಥ ಜಾತಿ ಸರ್ ನಮ್ಮ ಹತ್ರ. ರೈತರಿಗೆ ಲಕ್ಷ್ಮಿ ಇದ್ದಂಗೆ ಸರ್ ಇದು. ಸರ್ ಇವು ರೋವು ಮುರುಗಲ್ ಅಂತ. ಇದ್ರ ವಿಶೇಷತೆ ಏನು ಅಂದರೆ, ಈಗ ಇದು ಸರ್ 1 ವರ್ಷದವರೆಗೂ ಗ್ರೋತಿಂಗ್ ಸ್ಲೋ. ಇದು 1 ವರ್ಷದವರೆಗೂ ಏನು ಒಂದು ಅರ್ಧ kg 3/4 kg ಇರುತ್ತೆ. ಇದು 5 ವರ್ಷದ ಗಟ್ಟಲೆ ಟೆಂಡರ್ ಇಟ್ಕೊಂಡಿರ್ತಾರಲ್ಲ ಸರ್, ಅವರು ಬೇಗ ಜಾಸ್ತಿ ಇದನ್ನು ಸೆಲೆಕ್ಟ್ ಮಾಡ್ತಾರೆ. ಯಾಕಂದರೆ ಇದು 1 ವರ್ಷದವರೆಗೂ ಸ್ಲೋ ಗ್ರೋತಿಂಗು. ಆಮೇಲೆ 1 ವರ್ಷದ ಮೇಲೆ 2 ವರ್ಷಕ್ಕೆಲ್ಲ 4 ರಿಂದ 5 kg ಬಂದುಬಿಡುತ್ತೆ. ಇದು ಲಾಸ್ಟಿಗೆ ಕೆರೆಗೆ ಉಳಿಸೋದೇ ಈ ಮೀನು ಸರ್. ಇದು ಹುಲ್ಗೆಂಡೆ ಅಂತ, ಇದು ಕಲ್ಕತ್ತಾದಿಂದ ತರಿಸಿ ಬೆಳೆಸಿರೋ ಮರಿ ಇದು. ಈಗ ಕೆರೆಗಳಲ್ಲಿ ಪಾಚಿ, ಹುಲ್ಲು ಸೊಪ್ಪು ಜಾಸ್ತಿ ಇರೋವಂಥ ಕೆರೆಗಳಿಗೆ ಚಾಯ್ಸ್ ಮಾಡ್ತಾರೆ ಇದನ್ನು. ಇದು 1 ಲಕ್ಷ ಮೀನು ಮರಿಗೆ 45 ರಿಂದ 50,000 ರೂಪಾಯಿ ಚಾರ್ಜ್ ಮಾಡ್ತೀವಿ. ಈಗ ಹುಲ್ಲು ಸೊಪ್ಪು ಇರೋದ್ರಿಂದ ಇದಕ್ಕೆ ಮೇಂಟೆನೆನ್ಸ್ ಏನು ಬರಲ್ಲ ಸರ್. ಈಗ ಮೀನು ಕೃಷಿ ಮಾಡೋದು ಏನು ಲಾಭ ಸರ್? ಈಗ ಮೀನು ಕೃಷಿ ಅಂದರೆ ಈಗ ಸರ್ ಇದು ಯಾವತ್ತಿಗೂ ಈ ಮಾರ್ಕೆಟ್ ಬೀಳಲ್ಲ ಸರ್. ಈಗ ಚಿಕನ್ನು ಮಟನ್ನು ಅವೆಲ್ಲ ತಿಂದು ಕಾಯಿಲೆಗಳು ಬರ್ತವೆ ಸರ್. ಆದರೆ ಈ ಮೀನನ್ನ ತಿಂದರೆ ಯಾವ ಕಾಯಿಲೆನೂ ಬರಲ್ಲ. ಆಮೇಲೆ ಈಗ ಕೃಷಿ ಹೊಂಡದವರೆಲ್ಲ ಏನು ಮಾಡ್ಬೇಕಂದ್ರೆ, ಪ್ರತಿಯೊಂದು ತೋಟಗಳಲ್ಲೆಲ್ಲ ಕೃಷಿ ಹೊಂಡ ಇರುತ್ತೆ, ಅವರೆಲ್ಲ ಮೀನು ಮರಿ ಸಾಕಾಣಿಕೆ ಮಾಡಿ ಆದಾಯ ಗಳಿಸ್ಬೋದು. ಕೆರೆಯವರು ಅಷ್ಟೇ ಸರ್, ಒಳ್ಳೆ ಆದಾಯ ಮಾಡ್ಬೋದು ಸರ್. ಈಗ ನಮ್ಮ ಹತ್ರ ಇದುವರೆಗೂ ಮೀನು ಮರಿ ತೊಗೊಂಡೋಗಿರೋರು ಯಾರು ಲಾಸ್ ಅಂತ ಹೇಳಿಲ್ಲ ಸರ್. ಭಾಳ ಚೆನ್ನಾಗಿ ಬಂದಿದ್ದಾವೆ, ಎಲ್ಲರೂ ಭಾಳ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿದ್ದಾರೆ ಸರ್. ಸರ್ ಈ ಮೀನು ಕೃಷಿಲಿ ಲೇಬರ್ ಅವಶ್ಯಕತೆ ಬರಲ್ಲ. ಈಗ ಅವ್ರದ್ದು ಏನಂದರೆ, ಅವರು ಕೆರೆಗೆ ತೊಗೊಂಡೋಗಿ ಮೀನು ಮರಿ ಹಾಕಿದ್ಮೇಲೆ, ಈಗ ಮರಿ ಬೆಳೆದ್ಮೇಲೆ ಕಳ್ಳರೆಲ್ಲ ಇಟ್ಕೊಂಡಂಗೆ ನೋಡೋದು ಒಂದೇ ಸರ್ ಕೆಲಸ. ಅದಕ್ಕೋಸ್ಕರ ಈ ಲೇಬರ್ದಾಗಲಿ ಫುಡ್ದಾಗಲಿ ಯಾವುದೇ ರೀತಿ ಖರ್ಚು ಬರಲ್ಲ ಕೆರೆಗಳಿಗೆ. ಈ ಕೃಷಿ ಹೊಂಡಕ್ಕೆ ಮಾತ್ರ ಫುಡ್ಡಿನ ಖರ್ಚು ಬರುತ್ತೆ. ಅದನ್ನು ಓನರ್ಗಳೇ ಮೇಂಟೈನ್ ಮಾಡ್ಬೋದು ಸರ್. ಸ್ಕ್ರೀನ್ ಮೇಲೆ ಇರೋ ನಂಬರಿಗೆ ಕಾಲ್ ಮಾಡಿದ್ರೆ ನಾವೆಲ್ಲ ಇನ್ಫಾರ್ಮೇಷನ್ ಕೊಡ್ತೀವಿ ಸರ್. ಸೆಲೆಕ್ಟೆಡ್ ಮರಿ ಕೊಡ್ತೇವೆ ರೀ. ಅಣ್ಣ ನೋಡಿ, ಅರ್ಧ kg 1 kg ನಾವು